ಡೈಲಾಗ್ ಹೊಡಿಯೋಣ ಏನೋ ನೀನು. ಮತ್ತೊಂದು ರೋಚಕ ಪಂದ್ಯ ನಮಗೆ ಇದೀಗ ಸಿಗಲಿದೆ. ಎರಡು ಬಲಿಷ್ಠ ತಂಡಗಳ ಮುಖಾಮುಖಿ. ದಯವಿಟ್ಟು ತೀರ್ಪುಗಾರರು ಹೊರಗಡೆ ಬರಬೇಕು. ಡಿಸ್ಟ್ರಿಕ್ಟ್ ತೀರ್ಪುಗಾರರು. ಅಯ್ಯೋ ಅವೇ ವೈರಲ್ ಆಗೋದು. ಆರಂಭ ಆಗ್ತಾ ಇದೆ. ಇಲ್ಲಿಗೆ ಆರಂಭಿಕ ದಾಳಿಯನ್ನು ತೆಗೆದುಕೊಂಡು ಜೆಕೆ ಅಕಾಡೆಮಿ ತಂಡ ಕೊಡಗು ಜಿಲ್ಲಾ ವೈಭವ್ ದಾಳಿಯನ್ನ ತೀರ್ಪುಗಾರರು ಎಲ್ಲರೂ ಕೂಡ ಮಹಿಳಾ ಪಂದ್ಯಕ್ಕೆ ಬರಬೇಕು. ಅಂಕಣ 2ರಲ್ಲಿ ಮೈಸೂರು ಡಿಸ್ಟ್ರಿಕ್ಟ್ ವಿರುದ್ಧ ವಿಜಯ್ ವಾರಿಯರ್ಸ್ ಬೆಳಗಾಂ. ಈ ಪಂದ್ಯಕ್ಕೆ ನಮ್ಮ ಕೊಡಗು ಜಿಲ್ಲಾ ಎಲ್ಲ ತೀರ್ಪುಗಾರರು ದಯಮಾಡಿ ಈ ಅಂಕಣ 2ಕ್ಕೆ ತೆರಳಬೇಕು. ಪಾದಕಲ್ಲಿಯ ಜೊತೆಯಲ್ಲಿ ಬೋನಸ್ ಮಾಡುವ ಪ್ರಯತ್ನ, ಆದರೆ ಯಾವುದೇ ಅಂಕ ಇಲ್ಲ. ಪ್ರಥಮ ದಾಳಿಯಲ್ಲಿ ಎಂಟಿ ರೇಡನ್ನು ನೋಡ್ತಾ ಇದ್ದೇವೆ. ಮಿಡ್ಲೈನ್ ಅಕಾಡೆಮಿ ಮುಂಬೈ ತಂಡದ ಪರವಾಗಿ ಜರ್ಸಿ ನಂಬರ್ 17 ಮೊದಲ ದಾಳಿಯನ್ನು ತೆಗೆದುಕೊಳ್ತಾ ಇದ್ದಾರೆ. ಜರ್ಸಿ ನಂಬರ್ 17ರಲ್ಲಿ ನಮಗೆ ಪವನ್ ಶರಾವತ್ ನೆನಪಾಗ್ತಾರೆ. ನಮ್ಮ ಬೆಂಗಳೂರು ಬುಲ್ಸ್ ಚಾಂಪಿಯನ್ ಆದಂಥ ಸಂದರ್ಭದಲ್ಲಿ ಪ್ಲೇಯರಾಗಿ ಪವನ್ ಶರಾವತ್ ಕೂಡ ಜರ್ಸಿ ನಂಬರ್ 17 ಮೊದಲ ದಾಳಿಯ ಪ್ರಯತ್ನ. ಇಲ್ಲೂ ಕೂಡ ಚುರುಕಾದ ಪಾದಕಲ್ಯನ್ನು ನೋಡ್ತಾ ಇದ್ದೇವೆ, ಆದರೆ ಯಾವುದೇ ಅಂಕ ಇಲ್ಲ. ಮತ್ತೊಮ್ಮೆ ಬೆಳಕಾಯದ ಆಟಗಾರ, ನೀಲಕಾಯದ ಆಟಗಾರ ವಿಶ್ವರಾಜ್ ಜೆಕೆ ಅಕಾಡೆಮಿ ತಂಡದ ಪರವಾಗಿ ಪ್ರಮುಖ ದಾಳಿಗಾರನ ಯುವ ಆಟಗಾರರ ನಡುವೆ ಅನುಭವಿ ಆಟಗಾರ ತಮ್ಮ ದಾಳಿಯನ್ನು ಆರಂಭಿಸಿದ್ದಾರೆ. ಪ್ರಥಮ ದಾಳಿಯಲ್ಲಿ ಡಿಫೆನ್ಸ್ ಚೆಕ್ ಮಾಡಿಕೊಳ್ತಾ ನಿಧಾನಗತಿಯಲ್ಲಿ ಆರಂಭವನ್ನು ತೆಗೆದುಕೊಂಡಿದ್ದಾರೆ. ಬಲಿಷ್ಠ ಆಟಗಾರನ ಬಂಧಿಸುವ ಪ್ಲಾನ್ ಹೇಗಿದೆ ಕಾದು ನೋಡಬೇಕಾಗಿದೆ. ಕಿಕ್ ಮಾಡುವ ಪ್ರಯತ್ನ, ಯಾವುದೇ ಅಂಕ ಇಲ್ಲ. ಸದ್ಯಕ್ಕೆ ಮತ್ತೊಂದು ಎಂಟಿ ರೈಡ್. ವೇಗದ ದಾಳಿಯ ಪ್ರಯತ್ನ, ಲೆಫ್ಟ್ ಕಾರ್ನರ್ ಮೇಲೆ ನೇರವಾದ ಅಟ್ಯಾಕ್, ರನ್ನಿಂಗ್ ಹ್ಯಾಂಡ್ ಟಚ್ ಸ್ಕಿಲ್ ಅನ್ನು ಬಳಸ್ತಾ ಮೊದಲ ಅಂಕವನ್ನು ಪಡ್ಕೊಳ್ತಾರೆ ಮಿಡ್ ಲೈನ್ ತಂಡ. ತಮ್ಮ ತಂಡದ ಖಾತೆಯನ್ನು ಕೂಡ ತೆರೀತಾರೆ. ಇದರೊಂದಿಗೆ ಮೊದಲ ಡೂ ಆರ್ ಡೈ ರೈಡ್ ನೋಡ್ತಾ ಇದ್ದೇವೆ. ಈ ಪಂದ್ಯದಲ್ಲಿ ವೈಭವ ಜವಾಬ್ದಾರಿಯನ್ನು ಹೊತ್ತು ದಾಳಿಯನ್ನು ಆರಂಭಿಸಿದ್ದಾರೆ. ಜರ್ಸಿ 7ರಲ್ಲಿ ತಮ್ಮನ್ನು ಗುರುತಿಸಿಕೊಳ್ತಾರೆ. ಜರ್ಸಿ ನಂಬರ್ 7 ಕ್ರೀಡಾ ವೇದಿಕೆಯಲ್ಲಿ ಹೀರೋಯಿಸಮ್ ಅನ್ನು ತೋರಿಸುತ್ತೆ. ತಮ್ಮ ತಂಡಕ್ಕೆ ಹೀರೋ ಆಗಲಿದ್ದಾರೆ ವೈಭವ್, ಕಾದು ನೋಡಬೇಕಾಗಿದೆ. ಚಕಚಕತೆ ಆಡಿದ ಪ್ರದರ್ಶನ. ಇಲ್ಲೊಂದು ಟಕ್ಕಲ್ ಪ್ರಯತ್ನ, ಲೆಫ್ಟ್ ಕಾರ್ನರ್ ಜಾಗದಿಂದ ಆಂಕಲ್ ಹೋಲ್ಡ್. ಲೆಫ್ಟ್ ಕಾರ್ನರ್ ಆಂಕಲ್ ಹೋಲ್ಡ್ ತೆಗೆದುಕೊಂಡ್ರೆ ರೈಟ್ ಕವರ್ ಬ್ಲಾಕ್ ಮಾಡೋದ್ರ ಮುಖಾಂತರ ಅವರಿಗೆ ಸಪೋರ್ಟ್ ಮಾಡ್ತಾರೆ. ಈ ಕಾಂಬಿನೇಷನ್ ವರ್ಕ್ ಆಗಿದೆ. ಜರ್ಸಿ ನಂಬರ್ 5ರ ದಾಳಿಕಾರ ಮಿಡ್ ಲೈನ್ ತಂಡದ ಪರವಾಗಿ ವೇಗದ ದಾಳಿಯ ಪ್ರಯತ್ನ, ಆಕರ್ಷಕ ಫುಟ್ ವರ್ಕ್ ಅನ್ನು ಹೊಂದಿದ್ದಾರೆ ಆಟಗಾರ. 5 ಜನ ಆಟಗಾರ ಇರುವ ಸಂದರ್ಭ ಬೋನಸ್ ಲೈನ್ ಆಫ್ ಆಗಿದೆ. ಎಚ್ಚರಿಕೆ ಹೆಜ್ಜೆಗಳನ್ನು ಇಡ್ತಾ ವಾಪಸ್ ಆಗ್ತಾ ಇದ್ದಾರೆ ಎಂಟಿ ರೈಡ್ ನಲ್ಲಿ. ಸ್ಕೋರ್ ಅಪ್ಡೇಟ್ ಮಾಡಿ ಸರ್. ಎರಡು ಸುಲಭದ ಹೋರಾಟದ ನಡುವೆ ಇದೀಗ ಎರಡು ಬಲಿಷ್ಠ ತಂಡಗಳ ಮುಖಾಮುಖಿ ಅಂತ ಹೇಳಿದ್ದೆ ಕಾರಣ. ಈಗಾಗಲೇ ಈ ಪಂದ್ಯಾವಳಿಯಲ್ಲಿ ಒಂದು ಟೈ ಅನ್ನು ನೋಡಿದ್ದೇವೆ. ಒಂದು ಪಂದ್ಯ ಸಮನಾದ ಅಂಕಗಳನ್ನು ಗಳಿಸಿದ್ದು ಪಂದ್ಯ ಫುಲ್ ಟೈಮ್ ಮುಗಿಯೋ ಹೊತ್ತಿಗೆ. ಮತ್ತೆ ಅದೇ ರೀತಿ ಒಂದು ಪಂದ್ಯವನ್ನು ನೋಡಲಿದ್ದೇವೆ. ಅದು ನೋಡ್ಬೇಕಿದೆ. ಇಲ್ಲೊಂದು ತಪ್ಪು ಬಂದಿದೆ. ಬೇಡದ ಟ್ಯಾಕಲ್ ನ ಪ್ರಯತ್ನದಲ್ಲಿ ಬೋನಸ್ ಒಂದು ಅಂಕ. ರನ್ನಿಂಗ್ ನಲ್ಲಿ ಬೋನಸ್ ಮಾಡುವ ಪ್ರಯತ್ನದಲ್ಲಿದ್ದಾರೆ. ಆ ಸಂದರ್ಭದಲ್ಲಿ ಟ್ಯಾಕಲ್ ಬಂದಿದೆ. ಬೋನಸ್ +1 2 ಅಂಕಗಳ ಸಂಪಾದನೆಯೊಂದಿಗೆ ಒಟ್ಟು 2 ಅಂಕಗಳ ಮುನ್ನಡೆಯನ್ನು ಒತ್ತೆವರೆಗೆ ತೆಗೆದುಕೊಳ್ತಾ ಇದ್ದಾರೆ ಮಿಡ್ ಲೈನ್ ತಂಡ. ಇಲ್ಲೂ ಕೂಡ ಮಾಡುವ ಪ್ರಯತ್ನ ಇತ್ತು. ರನ್ನಿಂಗ್ ಹ್ಯಾಂಡ್ ಟಚ್
ವಾದ ವಿವಾದಕ್ಕೆ ಅವಕಾಶ ಇಲ್ಲ. ತೀರ್ಪುಗಾರರ ತೀರ್ಮಾನ ಅಂತಿಮ ತೀರ್ಮಾನ ಆಗಿರುತ್ತೆ. ಈಗ ಸ್ವಲ್ಪ ಮಟ್ಟಿಗೆ ಮೇಲೆ ಕೈ ಸಾಧಿಸ್ತಾ ಇರೋದು ಮಿಡ್ಲೈನ್ ಅಕಾಡೆಮಿ ತಂಡ. ಒಂದು ಕಡೆ JK ಅಕಾಡೆಮಿ ಕೇರಳ ಮೂಲದ ತಂಡ, ಇನ್ನೊಂದು ಕಡೆ ಮಿಡ್ಲೈನ್ ಅಕಾಡೆಮಿ ಮುಂಬೈ ಮೂಲದ ತಂಡ. ಕ್ರೀಡೆ ಎಲ್ಲರನ್ನ ಒಟ್ಟುಗೂಡಿಸುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ ಈ ಒಂದು ಕಬಡ್ಡಿ ಪಂದ್ಯಾವಳಿ ಕೂಡ. ಭಾರತ ದೇಶದ ವಿವಿಧ ರಾಜ್ಯಗಳ ತಂಡಗಳು ಈ ಒಂದು ಪಂದ್ಯಾವಳಿಯಲ್ಲಿ ಈ ಒಂದು ಕಬಡ್ಡಿ ಪಂದ್ಯಾವಳಿಯಲ್ಲಿ ವಿಶೇಷವಾಗಿ ನಮ್ಮ ಕರ್ನಾಟಕ ರಾಜ್ಯದ ಹೆಮ್ಮೆಯ ಕಬಡ್ಡಿ ಆಟಗಾರ್ತಿ ಬೆಳಗಾವಿ ಮೂಲದ ಅಮೂಲ್ಯ ಪಾಟೀಲ್ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿ ನಮ್ಮ ಭಾರತೀಯ ಮಹಿಳಾ ಕಬಡ್ಡಿಯ ತಂಡಕ್ಕೆ ತರಬೇತಿ ಶಿಬಿರಕ್ಕೆ ಆಯ್ಕೆಯಾಗಿದ್ದಂತ ನಮ್ಮ ಕರ್ನಾಟಕದ ಹೆಮ್ಮೆಯ ಕಬಡ್ಡಿ ಆಟಗಾರ್ತಿ ಅಮೂಲ್ಯ ಪಾಟೀಲ್ ಅವರು ದಯವಿಟ್ಟು ಅಂಕಣಕ್ಕೆ ಆಗಮಿಸಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ಭಾರತ ಕಬಡ್ಡಿ ತಂಡಕ್ಕೆ ಆಯ್ಕೆ ಶಿಬಿರಕ್ಕೆ ಆಯ್ಕೆಯಾದಂತಹ ನಮ್ಮ ಹೆಮ್ಮೆಯ ಕರ್ನಾಟಕದ ಬೆಳಗಾವಿ ಮೂಲದ ಅಮೂಲ್ಯ ಪಾಟೀಲ್ ಅವರು ದಯವಿಟ್ಟು ಅಂಕಣಕ್ಕೆ ಆಗಮಿಸಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ಮತ್ತು ನಮ್ಮ ಒಕ್ಕಲಿಗರ ಯುವ ವೇದಿಕೆ ಸೋಮವಾರಪೇಟೆ ಪರವಾಗಿ ಒಂದು ಕಿರು ಸನ್ಮಾನವನ್ನ ಅಮೂಲ್ಯ ಪಾಟೀಲ್ ಅವರಿಗೆ ಮಾಡಲಿಕ್ಕಿದ್ದಾರೆ. ಕರ್ನಾಟಕ ರಾಜ್ಯ ತಂಡವನ್ನ ಸೀನಿಯರ್ ವಿಭಾಗದಲ್ಲಿ ಪ್ರತಿನಿಧಿಸಿ ಸೀನಿಯರ್ ವಿಭಾಗದಲ್ಲಿ ಅದ್ಭುತ ಪ್ರದರ್ಶನ ನೀಡಿ ನಮ್ಮ ಭಾರತೀಯ ತರಬೇತಿ ಶಿಬಿರಕ್ಕೆ ಆಯ್ಕೆಯಾದಂತ ನಮ್ಮ ಕರ್ನಾಟಕದ ಹೆಮ್ಮೆ ಆಟಗಾರ್ತಿಗೆ ಜೋರ ಚಪ್ಪಾಳೆಯೊಂದಿಗೆ ಉತ್ತರ ಕರ್ನಾಟಕದ ಬೆಳಗಾವಿ ಮೂಲದ ಅಮೂಲ್ಯ ಪಾಟೀಲ್ ನಮ್ಮ ಕರ್ನಾಟಕದ ಹೆಮ್ಮೆಯ ಕಬಡ್ಡಿ ಆಟಗಾರ್ತಿಯಾಗಿ ಗುರುತಿಸಿಕೊಂಡಿದ್ದಾರೆ. ಅವರನ್ನ ನಮ್ಮ ಒಕ್ಕಲಿಗರ ಯುವ ವೇದಿಕೆ ಸೋಮವಾರಪೇಟೆ ಪರವಾಗಿ ಅತ್ಯಂತ ಪ್ರೀತಿಯಿಂದ ಗೌರವಿಸಿ ಅವರಿಗೆ ನೆನಪಿನ ಕಾಣಿಕೆ ನೀಡಿ ಅಭಿನಂದಿಸಲಾಗ್ತಾ ಇದೆ. ಭಾರತ ಮಹಿಳಾ ತಂಡದ ಶಿಬಿರಕ್ಕೆ ಆಯ್ಕೆಯಾದಂತಹ ಹೆಮ್ಮೆಯ ಕಬಡ್ಡಿ ಆಟಗಾರ್ತಿ ಅಮೂಲ್ಯ ಪಾಟೀಲ್ ಒಕ್ಕಲಿಗರ ಯುವ ವೇದಿಕೆ ಪರವಾಗಿ ಅವರಿಗೆ ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತಾ ಮುಂದಿನ ದಿನಗಳಲ್ಲಿ ಕಬಡ್ಡಿ ಕ್ರೀಡೆಯಲ್ಲಿ ಇನ್ನಷ್ಟು ಸಾಧನೆಯನ್ನು ಮಾಡಲಿ, ನಮ್ಮ ಕರ್ನಾಟಕಕ್ಕೆ ಕೀರ್ತಿಯನ್ನ ತರಲಿ ಅಂತ ಈ ಒಂದು ಸಂದರ್ಭದಲ್ಲಿ ಆಶಿಸ್ತಾ ಇದ್ದೇವೆ. ಥ್ಯಾಂಕ್ ಯು. ಹೇಳೋ ಮ್ಯಾಚ್ ಲೈವ್ ಕ್ಯಾಮ್ರಾ ಕೂತಾನೆ ಇದು JK ಅಕಾಡೆಮಿ ಮತ್ತು ಇದನ್ನು ಮಿಡ್ಲ್ಯಾಂಡ್ ಮ್ಯಾಚ್ ಅಲ್ಲಿ BPCL ಡ್ರಾ ಅಲ್ಲ BPCL ಡ್ರಾ 5ರಲ್ಲಿ ಪಂದ್ಯ ಮುಂದುವರೆದಿದೆ. ಡ್ರಾ ಹಾದಿಯನ್ನು ತೋರಿಸಿರೋದು JK ಅಕಾಡೆಮಿಲಿ. ಆರಂಭಿಕ ಮೇಲುಗೈ ಸಾಧಿಸಿದ್ದು ಮಿಡ್ಲೈನ್ ಅಕಾಡೆಮಿ ತಂಡ. 2 ಮ್ಯಾಚ್ ಆಡಿದಾರೆ, 2 ಹೊಡೆದಾರೆ, ಒಂದು ಪೊಲೀಸ್ ಜೋಡಿ, ಒಂದು ವೇಗದ ದಾಳಿ ಮತ್ತೊಮ್ಮೆ ರನ್ನಿಂಗ್ ಹ್ಯಾಂಡ್ ಟಚ್ ನೇರವಾಗಿ ರೈಟ್ ಕಾರ್ನರ್ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಕಂಪ್ಲೀಟ್ ತಮ್ಮ ಬಾಡಿಯನ್ನು ಸ್ಟ್ರೆಚ್ ಮಾಡಿ ಟಚ್ ತೆಗೆದುಕೊಂಡಿರೋದಿಲ್ಲ. ರೈಟ್ ಡೂ ಆರ್ ಡೈ ರೈಡ್ ನಲ್ಲಿ ಜರ್ಸಿ ನಂಬರ್ 21ರ ಆಟಗಾರ ಅಂಕವನ್ನು ಪಡೆಯಲೇಬೇಕಾದ ಒತ್ತಡ. ತಂಡದ ಪ್ರಮುಖ 4 ಜನ ಆಟಗಾರರು ಅಂಕಣದ ಹೊರಭಾಗದಲ್ಲಿದ್ದಾರೆ. ಅವರ ನಿರೀಕ್ಷೆಯ ಭಾರ ಕೂಡ ಇದೆ. ಈ ಎಲ್ಲ ಒತ್ತಡವನ್ನು ಹೇಗೆ ನಿಭಾಯಿಸುತ್ತಿದ್ದಾರೆ ಇದೀಗ ಅಂಪೈರ್ ತೀರ್ಮಾನಕ್ಕಾಗಿ ನಾವು ಕಾಯಬೇಕಿದೆ. ಬೋನಸ್ ಪ್ಲಸ್ 2 ಬೋನಸ್ ಆದ ನಂತರ 2 ಟಚ್. ಮೊಟ್ಟ ಮೊದಲ ಸೂಪರ್ ರೈಡ್ ಈ ಪಂದ್ಯದಲ್ಲಿ ನಮಗೆ ಸಿಗ್ತಾ ಇದೆ ಮಿಡ್ಲೈನ್ ತಂಡದ ದಾಳಿಕಾರನಿಂದ. ಕಳೆದ ದಾಳಿಯಲ್ಲಿ 2 ಅಂಕಗಳನ್ನು ಹೊತ್ತೊಯ್ದಂತ ವಿಶ್ವರಾಜ್ ಮತ್ತೊಮ್ಮೆ ದೊಡ್ಡಕಾಯದ ಆಟಗಾರ, ನೀಲಕಾಯದ ಆಟಗಾರ, 5 ಜನ ಆಟಗಾರರ ನಡುವೆ ಬೋನಸ್ ಸಂದರ್ಭದಲ್ಲಿ ಬಲಿಷ್ಠವಾದ ಹಿಡಿತ.
ಬಲಿಷ್ಠ ಆಟಗಾರರನ್ನ ಬಂಧಿಸಬೇಕಾದ್ರೆ ಒಗ್ಗಟ್ಟು ಬರಬೇಕಿದೆ, ಒಗ್ಗಟ್ಟಿನಲ್ಲಿ ಬಲವಿದೆ ಅನ್ನೋದನ್ನ ತೋರ್ಪಡಿಸ್ತಾ ಇದ್ದಾರೆ. ಕಬಡ್ಡಿ ನಮಗೆ ಪಾಠ ಕೂಡ ಕಲಿಸುತ್ತೆ. ಒಗ್ಗಟ್ಟಿನಲ್ಲಿ ಬಲವಿದೆ. ಬಲಿಷ್ಠ ಆಟಗಾರನನ್ನ ಬಂಧಿಸಬೇಕಾದ್ರೆ ಒಗ್ಗಟ್ಟಾಗಲೇಬೇಕಿತ್ತು. ಒಗ್ಗಟ್ಟಾಗಿದ್ದಾರೆ. ಟ್ಯಾಕಲ್ ಬಂದಿದೆ. ಮತ್ತು ಜೆರ್ಸಿ ನಂಬರ್ 21 ಮುಖಾಂತರ ಪಂದ್ಯದ ಗತಿಯನ್ನು ಬದಲಾಯಿಸಿದಂತ ದಾಳಿಕಾರ ಎಂಟಿ ರೈಡ್ನೊಂದಿಗೆ ವಾಪಸ್ ಆಗ್ತಾರೆ. ಒಂದು ಮೆಚ್ಯೂರಿಟಿ ಗೇಮ್ ನೋಡ್ತಾ ಇದ್ದೀವಿ. ಕಳೆದ ದಾಳಿಯಲ್ಲಷ್ಟೇ 3 ಅಂಕ ಪಡೆದಿದ್ರು ಕೂಡ ಈ ಒಂದು ದಾಳಿಯಲ್ಲಿ ಯಾವುದೇ ಪ್ರಯತ್ನವನ್ನು ಮಾಡದೆ ಎಂಟಿ ರೈಡ್ನೊಂದಿಗೆ ಪಂದ್ಯದ ವೇಗವನ್ನು ತಮ್ಮ ಕಂಟ್ರೋಲ್ ತೆಗೆದುಕೊಳ್ತಾರೆ. 10 ಮತ್ತೆ 6ರಲ್ಲಿ ಪಂದ್ಯ ಸಾಗ್ತಾ ಇದೆ. ಇದೀಗ 4 ಅಂತ. First call, first pre-quarter final match, NUSC Haryana versus TMC. Both the team please get ready. The first call, first pre-quarter final match, NUSC Haryana versus TMC. The first pre-quarter final match, both the team please get ready. ಹಲೋ ಒಂದು ಅಲ್ಪ ವಿರಾಮದ ನಂತರ ಮತ್ತೆ ಹಲೋ ಪಂದ್ಯದ ಆರಂಭ. ಅದಕ್ಕೆ ಹೇಳ್ತಾ ಇದ್ದೀನಿ ಅವ್ರು ಎಲ್ಲಿದ್ದಾರೆ? ಸವಾಲ್ ಹಾಕ್ತಾರೆ. ರೈಟ್ ಕವರ್ಗೆ ಒಂದು ರೋಲಿಂಗ್ ಟಚ್ ಮಾಡಿದ್ದೇನೆ ಅಂತ ಕೌಶಿಕ್ ಮತ್ತು ಓರ್ವ ಪ್ರಮುಖ ದಾಳಿಕಾರ ಜೆಕೆ ಅಕಾಡೆಮಿ ತಂಡದ ಪ್ರಭಾವ. ಮತ್ತದೇ ವೇಗದ ದಾಳಿಗಳನ್ನ ನೋಡ್ತಾ ಇದ್ದೇನೆ. ಡಿಫೆನ್ಸ್ ಹೆಚ್ಚು ಬಲಿಷ್ಠತೆಯನ್ನ ಈ ಪಂದ್ಯದಲ್ಲಿ ನಾವು ನೋಡೋಕೆ ಸಾಧ್ಯವಾಗಿದೆ. ಏನಾಯ್ತು? ರೈಡರ್ಗಳ ಹಾವಳಿ ಡಿಫೆನ್ಸ್ ಮೇಲೆ 5 ಜನ ಆಟಗಾರರ ನಡುವೆ ಬನ್ನಿ ಒಂದ್ ಸ್ವಲ್ಪ ಬನ್ನಿ. ಆಹಾ, ಒಂದು ಅದ್ಭುತವಾದಂತಹ ಸ್ಕಿಪ್. First pre-quarter final match in code number 1. ಮತ್ತೆ ಒಂದು NUSC Haryana versus ಯಾವುದೇ TMC. ಅಂಕವಿಲ್ಲದೆ ವಾಪಸ್ ಆಗ್ತಾ ಇದೆ. ಹಲೋ, ಇನ್ನೋರ್ವ ಅತಿಥಿಗಳು ರಂಗನಾಥ್ ಹಾರ್ಡ್ವೇರ್ನ ಮಾಲೀಕರಾದ ರವಿ ಕರ್ಕಳ್ಳಿ ಇವರು ಕೂಡ ಆಗಮಿಸಿದ್ದಾರೆ. ಇವರು ವೇದಿಕೆ ಬಳಿ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಹಾಗೆ ಬಗ್ಗನ್ ಅನಿಲ್ ರವರು ಮಾಜಿ ಪಂಚಾಯಿತಿಯ ಅಧ್ಯಕ್ಷರು ಸಾಂತಳ್ಳಿ ಇವರು ಕೂಡ ವೇದಿಕೆ ಬಳಿ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಅಂಕವನ್ನು ಗಳಿಸಲೇಬೇಕಾದ ಒತ್ತಡ ಜರ್ಸಿ ನಂಬರ್ 5ರ ಆಟಗಾರ. ವಾಪಸ್ ಬರುವ ಅವಕಾಶ ಇಲ್ಲ. ಒತ್ತಡದ ನಡುವೆ ದಾಳಿ. ಸೈಡ್ ಜಂಪ್, ಹನುಮಾನ್ ಜಂಪ್ ಅಂತ ಕೂಡ ಕರೀಬಹುದು. ಯಾವುದೇ ಸಪೋರ್ಟ್ ಇಲ್ಲದೆ ಜಂಪ್ ಅನ್ನು ತೆಗೆದುಕೊಂಡಿದ್ದಾರೆ. ಒಂದು ಆಕರ್ಷಕವಾದಂತಹ ದೃಶ್ಯಗಳು ಈ ಪಂದ್ಯದಲ್ಲಿ ನಮಗೆ ಸಿಗ್ತಾ ಇದೆ, ಮತ್ತಷ್ಟು ಸಿಗತ್ತೆ ಕೂಡ. ಕಬಡ್ಡಿಯ ಬಹುತೇಕ ಎಲ್ಲ ಸ್ಕಿಲ್ಗಳನ್ನ ನೋಡ್ತಾ ಇದ್ದೇವೆ ಎರಡೂ ತಂಡದಿಂದ ಕೂಡ. ಕೌಶಿಕ್ 2 ಬಾರಿ ಈಗಾಗಲೇ ಸತತವಾಗಿ ಯಶಸ್ಸನ್ನು ಕಂಡಿದ್ರು. 3ನೇ ಬಾರಿ ಆಗಿದ್ಯಾ? ಏನಾಗಿದೆ ನೋಡ್ಬೇಕಿದೆ. ರಂಗನಾಥ್ ಹಾರ್ಡ್ವೇರ್ನ ಮಾಲೀಕರಾದ ರವಿ ಕರ್ಕಳ್ಳಿ ನೋ ಆರ್ಗ್ಯುಮೆಂಟ್ಸ್ ಪ್ಲೀಸ್. ಇವರು ಕ್ಯಾಪ್ಟನ್ ಓನ್ಲಿ ಕ್ಯಾಪ್ಟನ್. लिसन केयरफुली प्लीज. एक आदमी बात करो. अंदर नहीं गया, लाइन पे है. प्लीज अंडरस्टैंड ही इज सेइंग. No, he is on the line. He didn't cross. Each 1 point. It's a perfect, correct decision है. बाद में एक बार वीडियो देखो, परवाह नहीं. No arguments. Referee decision is final decision. ಇದೊಂದು ಬಲಿಷ್ಠವಾದ ಟ್ಯಾಕಲ್. ಬಹಳಷ್ಟು ಸಮಯದ ನಂತರ ಜೆಕೆ ಅಕಾಡೆಮಿಯ ಡಿಫೆನ್ಸ್ ಎಚ್ಚೆತ್ತುಕೊಳ್ತಾ ಇದೆ.
first quarterfinal match for girls section. Bangalore Urban versus Alva. Both the team captain, please get ready. In women's section, the first call. Quarterfinal match, Alva versus Bangalore Urban. Both the team, please get ready. We request both the team captains and coaches, please do not argue. Respect the referee decision. Referee decision is final decision. ಸಾಕಷ್ಟು ಒಳಭಾಗದಲ್ಲಿ ನುಗ್ಗಿ ಆಡುವ ಪ್ರಯತ್ನ. ಜನ ಆಟಗಾರರಿದ್ರು, ಬೋನಸ್ ಲೈನ್ ಆಫ್ ಆಗಿತ್ತು. ಅಂಕಣದ ಸಂಪೂರ್ಣ ಒಳಭಾಗಕ್ಕೆ ಹೋಗಿದ್ದು ವೈಭವ್ ಅವರಿಗೆ ಮುಳುವಾಯಿತು. ಡೂ ಆರ್ ಡೈ ಆಗಿದ್ದರಿಂದ ಒತ್ತಡ ಕೂಡ ಇತ್ತು. ಒತ್ತಡವನ್ನು ನಿಭಾಯಿಸುವಲ್ಲಿ ವಿಫಲವಾದರೆ ಇಲ್ಲಿ ಜರ್ಸಿ ನಂಬರ್ 17. The first pre-quarterfinal match, NUSC Haryana versus TMC Thane. Both the team captain, please get ready. This is the first pre-quarterfinal match. ಸ್ವಲ್ಪ ವಿರಾಮದ ನಂತರ ವಿಶ್ವರಾಜ್ ಮತ್ತೊಮ್ಮೆ ಒಂದು ಬಾರಿ ಟ್ಯಾಕಲ್ ಮಾಡಲಾಗಿದೆ. ಒಂದು ಬಾರಿ 2 ಪಾಯಿಂಟ್ ಅನ್ನು ಹೊತ್ಕೊಂಡು ಹೋಗಿದ್ದಾರೆ. ಇನ್ಫ್ಯಾಕ್ಟ್ 2 ಬಾರಿ ಟ್ಯಾಕಲ್ ಮಾಡಲಾಗಿದೆ. ಈ ಬಾರಿ ಏನ್ ಪ್ಲಾನ್ ಇದೆ ಬೇಕಾಗಿರ್ಲಿಲ್ಲ. ನೀಲಕಾಯದ ಆಟಗಾರನನ್ನ ಟ್ಯಾಕಲ್ ಮಾಡುವ ಪ್ರಯತ್ನ ಡೈವಿಂಗ್ ಆಂಕಲ್ ಹೋಲ್ಡ್ ಮುಖಾಂತರ. ಥರ್ಡ್ ರೈಟ್ ಡೂ ಬಾರ್ ಡೈರೆಕ್ಟ್ ನಲ್ಲಿ ಸೂಪರ್ ರೈಡ್ ಮಾಡಿದಂತ ಸೂಪರ್ ರೈಡರ್ ಇದೀಗ ದಾಳಿಯಲ್ಲಿ ಮತ್ತೊಮ್ಮೆ ಜರ್ಸಿ ನಂಬರ್ 21. 5 ಜನ ಆಟಗಾರರಿದ್ದಾರೆ. ಬೋನಸ್ ಲೈನ್ ಆಫ್ ಆಗಿದೆ. ಅಂಕಣದ ಸಂಪೂರ್ಣ ಒಳಭಾಗಕ್ಕೆ ಹೋಗಬೇಕಾಗಿದೆ. ಡಿಫೆನ್ಸ್ ಕೂಡ ಬಲಿಷ್ಠವಾಗಿರುತ್ತೆ ಈ ಸಂದರ್ಭದಲ್ಲಿ. ಯಾವ ರೀತಿಯ ಪ್ರಯತ್ನವನ್ನು ಮಾಡಲಿದ್ದಾರೆ? ಇಲ್ಲೊಂದು ಅನ್ಎಕ್ಸ್ಪೆಕ್ಟೆಡ್ ಟ್ಯಾಕಲ್ ಇನ್ ಜಾಗದಿಂದ. ರೈಡರ್ ಇದನ್ನು ಎಕ್ಸ್ಪೆಕ್ಟ್ ಮಾಡೋಕೆ ಸಾಧ್ಯವಿಲ್ಲ. ಡಬಲ್ ಥೈ ಹೋಲ್ಡ್ ತೆಗೆದುಕೊಂಡು ಒತ್ತಡ ಇದೀಗ ಮತ್ತೆ ವಾಪಸ್ ಬರ್ತಾ ಇದೆ ಮಿಡ್ ಲೈನ್ ಅಕಾಡೆಮಿ ಕಡೆಗೆ. ಕೇವಲ 1 ಅಂಕದ ಅಂತರ. 13-12 1 ಅಂಕದ ಅಂತರದ ನಡುವೆ ಪಂದ್ಯ ಇದೀಗ ಸಾಗಿದೆ. ಈ ಬಾರಿ ಪವರ್ಫುಲ್ ಡ್ಯಾಶ್, ಯಶಸ್ವಿ ಟೈಮಿಂಗ್, ಇದು ಪರ್ಫೆಕ್ಟ್. ಬಲಿಷ್ಠತೆಯನ್ನು ತೋರ್ಪಡಿಸ್ತಾ ಇದ್ದಾರೆ. ಏಕ ಪಂದ್ಯವನ್ನ ನಿಧಾನಗತಿಗೊಳಿಸುವ ಆಲೋಚನೆಯಲ್ಲಿ ಜರ್ಸಿ ನಂಬರ್ 17ರ ಆಟಗಾರ ವೇಗವಾಗಿ ಸಾಗ್ತಾ ಇರೋ ಪಂದ್ಯಕ್ಕೆ ಒಂದು ಬ್ರೇಕ್ ಹಾಕ್ತಾ ಇದ್ದಾರೆ. ಮತ್ತೆ 5 ಜನ ಆಟಗಾರರ ನಡುವೆ ತಾಳ್ಮೆಯ ಆಟದ ಪ್ರದರ್ಶನ. ತಾಳ್ಮೆಯೂ ಒಂದು ಆಯುಧ ಅನ್ನೋದನ್ನ ಎಲ್ಲೋ ಓದ್ಕೊಂಡಿದ್ದಾರೆ. ಹಾಗಾಗಿ ಮತ್ತೆ ವಿಶ್ವರಾಜ್ ಅವರ ವೇಗಕ್ಕೆ ಬ್ರೇಕ್ ಹಾಕಲಿದ್ದಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇಲ್ಲೂ ಕೂಡ ನಿಧಾನಗತಿಯ ದಾಳಿ.
ಪ್ರಥಮಾರ್ಧದ ಮುಕ್ತಾಯಕ್ಕೆ ಕೆಲವೇ ಸೆಕೆಂಡ್ಗಳು ಬಾಕಿ ಇದೆ. ಹಾಗಾಗಿ ಎರಡೂ ತಂಡಗಳು ಕೂಡ ಸ್ವಲ್ಪ ಸಮಾಧಾನವನ್ನು ತಂದುಕೊಂಡಿದ್ದಾರೆ. ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ ನಿಮ್ಮೆಲ್ಲರಿಗೂ ಮತ್ತೆ ಕಬಡ್ಡಿಯ ರಸದೌತಣ. ಹಾಫ್ ಟೈಮ್. ಪ್ರಥಮಾರ್ಧದ ಮುಕ್ತಾಯಕ್ಕೆ 14 ಅಂಕಗಳನ್ನು ಮಿಡ್ಲೈನ್ ಅಕಾಡೆಮಿ ತಂಡ, 12 ಅಂಕಗಳನ್ನು ಜೆಕೆ ಅಕಾಡೆಮಿ ತಂಡ ಗಳಿಸಿಕೊಳ್ಳುವುದರೊಂದಿಗೆ 2 ಅಂಕಗಳ ಅಂತರದಲ್ಲಿ ಮಿಡ್ಲೈನ್ ಅಕಾಡೆಮಿ ತಂಡ ಮುನ್ನಡೆಯನ್ನು ಕಾಪಾಡಿಕೊಂಡಿದ್ದಾರೆ. ಆ ಕಡೆ ಅಂಕಣ 1ರಲ್ಲಿ ಮಹಿಳಾ ವಿಭಾಗದ ಪಂದ್ಯಗಳು ಕೂಡ ಸತತವಾಗಿ ಜರುಗ್ತಾ ಇವೆ. ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಬಂದಂತಹ ಮಹಿಳಾ ತಂಡಗಳು ಮುಖಾಮುಖಿಯಾಗಿ ಪಂದ್ಯಗಳನ್ನು ಆಡ್ತಾ ಇರೋದನ್ನ ನಾವು ನೋಡ್ತಾ ಇದ್ದೇವೆ. ಹಲವು ಜಿಲ್ಲೆಗಳ ತಂಡಗಳು ಈ ಪಂದ್ಯಾವಳಿಯಲ್ಲಿ ಭಾಗವಹಿಸಿರುವುದು. ಒಂದು ಕಡೆ ಬೆಳಗಾವಿ ಜಿಲ್ಲೆಯ ಅಥಣಿ ತಂಡ, ಒಂದು ಕಡೆ ಮೈಸೂರಿನ ಹ್ಯಾಪಿ ಗರ್ಲ್ಸ್ ತಂಡ. 2 ತಂಡಗಳ ನಡುವೆ ಪಂದ್ಯವನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಮಹಿಳಾ ವಿಭಾಗದಲ್ಲಿ ಅದು ಕೂಡ ರೋಚಕತೆ ಇದೆ. 9-7ರಲ್ಲಿ ಪಂದ್ಯ ಸಾಗ್ತಾ ಇದೆ, ಕೇವಲ 2 ಅಂಕಗಳ ಅಂತರದಲ್ಲಿ. ಮತ್ತಷ್ಟು ರೋಚಕ ಪಂದ್ಯಗಳು ತಮ್ಮೆಲ್ಲರಿಗೂ ಕೂಡ ಕಾದಿವೆ. ಈ ಪಂದ್ಯದ ನಂತರ 4 ಪ್ರೀ ಕ್ವಾರ್ಟರ್ ಫೈನಲ್ ಹಂತದ ಪಂದ್ಯಗಳನ್ನು ತಾವೆಲ್ಲರೂ ನೋಡ್ಲಿದ್ದೀರಿ. ಅಲ್ಲೂ ಕೂಡ ಅತ್ಯಂತ ಬಲಿಷ್ಠ ತಂಡಗಳ ಮುಖಾಮುಖಿ. ಬಹುತೇಕ ಇತ್ತೀಚಿನ ಒಂದು 2-3 ವರ್ಷಗಳಲ್ಲಿ ಇಷ್ಟು ಬಲಿಷ್ಠ ತಂಡಗಳು ಮುಖಾಮುಖಿಯಾಗಿ ಒಂದೇ ಪಂದ್ಯಾವಳಿಯಲ್ಲಿ ಭಾಗವಹಿಸಿದ್ದು ಬಹಳ ಕಡಿಮೆ. ಸೋಮವಾರ ಒಕ್ಕಲಿಗರ ಯುವ ವ್ಯಕ್ತಿಗೆ ಸಾಧನೆ ಅಂತ ಹೇಳ್ಬೋದು. ಬಹುತೇಕ 50ಕ್ಕೂ ಹೆಚ್ಚು ಪ್ರೋ ಕಬಡ್ಡಿಯ ಆಟಗಾರರು ಈ ಪಂದ್ಯಾವಳಿಯಲ್ಲಿ ಭಾಗವಹಿಸಿರೋದು ಮತ್ತೊಂದು ವಿಶೇಷತೆ. ಪ್ರೋ ಕಬಡ್ಡಿಯ ಆಟಗಾರರನ್ನ ನಾವು ಟಿವಿಯಲ್ಲಿ ಅಷ್ಟೇ ನೋಡ್ತಾ ಇದ್ವಿ. ನಮ್ಮ ಊರಿಗೆ ಕರೆಸಿ ನಮ್ಮ ಅಂಕಣದಲ್ಲಿ ಆಡುವಂತೆ ಅವಕಾಶವನ್ನು ಮಾಡಿಕೊಟ್ಟಿರೋದು ಒಕ್ಕಲಿಗರ ಯುವ ವೇದಿಕೆ. ದ್ವಿತೀಯಾರ್ಧದ ಆರಂಭ. 14-12, ಕೇವಲ 2 ಅಂಕಗಳ ಅಂತರ. ಅತ್ಯಂತ ರೋಚಕತೆಯಿಂದ ಕೂಡಿರುವಂತಹ ಈ ಪಂದ್ಯ. 2 ತಂಡಗಳು ಕೂಡ ಒಂದೇ ಸ್ಟ್ರಾಟಜಿಯಲ್ಲಿ ಪಂದ್ಯವನ್ನು ಮುನ್ನಡೆಸ್ತಾ ಇದ್ದಾರೆ. ಬಹುತೇಕ 2 ತಂಡದ ಅಂಕಣದಲ್ಲಿ ಹೆಚ್ಚಿನ ಸಮಯ ನಾವು ನೋಡಿರೋದು 5 ಜನ ಆಟಗಾರರು ಮ್ಯಾಟ್ ಮೇಲೆ ಇರೋ ರೀತಿಯಲ್ಲಿ. ಈ ಸ್ಟ್ರಾಟಜಿಯನ್ನು 2 ತಂಡ ಬಳಸಿಕೊಂಡು ಪಂದ್ಯವನ್ನು ನಿಧಾನಗತಿಯಲ್ಲಿ ಮುಂದುವರಿಸ್ತಾ ಇದ್ದಾರೆ. ಜೊತೆಗೆ ಲೋ ಸ್ಕೋರಿಂಗ್ ಅಂತ ಹೇಳ್ತೀವಿ, ಅತ್ಯಂತ ಕಡಿಮೆ ಸ್ಕೋರ್ ಬಂದಿರತಕ್ಕಂಥದ್ದು ಕೂಡ ಇದೇ ಪಂದ್ಯದಲ್ಲಿ. ಈ ಹಿಂದೆ ನಾವು ನೋಡಿದಂಥ ಪಂದ್ಯಗಳಲ್ಲಿ ಹಾಫ್ ಟೈಮ್ ಹೊತ್ತಿಗೆ ಬಹುತೇಕ 20ಕ್ಕಿಂತ ಹೆಚ್ಚು ಪಾಯಿಂಟ್ಗಳನ್ನು ಒಂದಾದರೂ ತಂಡ ಗಳಿಸ್ಕೊಳ್ತಿತ್ತು. ಆದರೆ ಈ ಪಂದ್ಯದಲ್ಲಿ 2 ತಂಡಗಳು ಕೂಡ 15 ಅಂಕಗಳನ್ನು ದಾಟಿಲ್ಲ. ಮಿಡ್ಲೈನ್ ತಂಡದ ಪರವಾಗಿ ದಾಲ್ಕರ್ ಡೈವಿಂಗ್ ಆಂಕಲ್ ಹೋಲ್ಡ್ ಪ್ರಯತ್ನ. ಡಿಫೆಂಡರ್ನ ಟ್ಯಾಕಲ್ ಮಾಡುವ ಹಾಗೆ ಪ್ರೇರೇಪಿಸಿದಂತ ಆಟಗಾರ ಜರ್ಸಿ ನಂಬರ್ 5ರ ಆಟಗಾರ. ತಮ್ಮ ಫುಟ್ವರ್ಕ್ ಮುಖಾಂತರನೇ ನಿಮಗೆ ಸುಲಭವಾಗಿ ನಮ್ಮ ಕಾಲ್ ಸಿಗಬಹುದು ನೋಡಿ ಅನ್ನುವಂಥ ಸೂಚನೆಯನ್ನು ಕೊಟ್ಟು ಹಿಡಿಯೋಕೆ ಬಂದಾಗ ಎಸ್ಕೇಪ್ ಆದಂತ ಚಾಲಾಕಿತನದ ಒಂದು ದಾಳಿಯನ್ನು ನೋಡಿದ್ವಿ. ಇದೀಗ ಮತ್ತೆ ವಿಶ್ವರಾಜ್ ಪ್ರಮುಖ ದಾಳಿಕಾರನಾಗಿ ಜೆಕೆ ಅಕಾಡೆಮಿ ತಂಡಕ್ಕೆ ಬೋನಸ್ ಮಾಡುವ ಪ್ರಯತ್ನ ಆಗಿದೆಯಾ ಅನ್ನೋದನ್ನ ತೀರ್ಪುಗಾರರು ಹೇಳಬೇಕಿದೆ. ಆಹಾ, ಡೀಪ್ ಆಗಿ ಅಟ್ಯಾಕ್ ಮಾಡಿದ್ರು ಇಲ್ಲಿ. ಸಂಪೂರ್ಣವಾಗಿ ಕೋರ್ಟ್ನಿಂದ ಹೊರಗಡೆ ನಡೆದಿದ್ದಾರೆ. 2 ಪಾಯಿಂಟ್ ಒಂದೇ ದಾಳಿಯಲ್ಲಿ ಡಿಫೆಂಡರ್ಸ್ ಮೇಲೆ ಒತ್ತಡ ಹಾಕೋದ್ರಲ್ಲಿ ಯಶಸ್ವಿಯಾದ್ರು ವಿಶ್ವರಾಜ್. ಅವಾಗಿಂದ ಕುಂತಿದ್ದೀನಿ 4 ಟೂರ್ನಮೆಂಟ್ ಆದ್ರು ನೋಡ್ತಾ ಇದ್ದೆ. ಅದನ್ನೇ ಅವನೇ ಹೋಗಿದ್ದ. ಇದೀಗ ಒಂದೇ ಒಂದು ಅಂಕದ ಅಂತರ. ಟೂರ್ನಮೆಂಟ್ ಇಲ್ಲೇ ಕೂತಿದ್ದೆ ನೀನು ನಾನು ಮಾಡ್ಬೇಕಾದ್ರೆ 2-3. ಓಹೋ ಏನು 15-14 ಚೆಕ್ ಮಾಡು ಹೋಗಿ. ಇಲ್ಲೇ ನೆನಪಿಲ್ವಾ? ಯಾವುದೇ ಸಂದರ್ಭದಲ್ಲಿ ಮುನ್ನಡೆಯನ್ನ ಬಿಟ್ಕೊಡಬಾರದು ಅನ್ನುವಂತ ಪ್ರಯತ್ನ ಮಿಡ್ಲೈನ್ ಅಕಾಡೆಮಿ ಇದೆ. ಹೋದವನು ಬರ್ತಾನೆ ಇಲ್ಲ. ಆಲ್ಔಟ್ ಅನ್ನ ಮೊದಲು ಪಡೆಯುವ ತಂಡ ಹೆಚ್ಚು ಮುನ್ನಡೆಯನ್ನ ಕಂಡುಕೊಂಡಿದೆ. ಯಾವ ತಂಡ ಪಡೆಯಲಿದೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಟೀಮ್ ಹೆಸರು ನೆನಪಿದೆ ನನಗೆ, ಯಾವ್ಯಾವ ಮಾಡಿದೀನಿ ಅಂತ. ಇದೊಂದು TMC ಟೀಮ್ ಒಂದು ಪಾಯಿಂಟ್ ಬರೋದೊಂದಿಗೆ ಸ್ಕೋರ್ ಮೊದಲ ಬಾರಿಗೆ ಔಟ್ ಮಾಡಿದ್ದಾರೆ. ಎಲ್ಬಿಲು
15ರ ಅಂತರದಲ್ಲಿ ಸಮಬಲವಾಗ್ತದೆ. 15-15 ಸಮ. ಎರಡೂ ತಂಡಗಳು 2 ಅಂಕ ಪಡೆದಾಗ 2-2 ಸಮ ಆಗಿತ್ತು. ಅದಾದ ನಂತರ ಇದೀಗ 15-15 ಸಮ. ಸಮಬಲದ ಹೋರಾಟದ ನಡುವೆ ವಿಶ್ವರಾಜ್ ಸೂಪರ್ ಟ್ಯಾಕಲ್ ಆಗಿದೆ. ಟ್ಯಾಕಲ್ ಪಡೆದ್ರೆ 2 ಅಂಕ ಸಿಗುತ್ತೆ ಡಿಫೆನ್ಸ್ ತಂಡಕ್ಕೆ. ವಿಶ್ವರಾಜ್ ತಮ್ಮ ಬಲಿಷ್ಠತೆಯನ್ನು ತೋರ್ಪಡಿಸಿದ್ರೆ 3+2 5 ಪಾಯಿಂಟ್ ಸಿಗೋದಕ್ಕೂ ಕೂಡ ಸಾಧ್ಯತೆ ಇದೆ. ಈ ತರದ ಸಾಕಷ್ಟು ದಾಳಿಗಳನ್ನು ಮಾಡಿರುವ ಆಟಗಾರ ಕೂಡ, ಆದರೆ ಒಬ್ಬರೇ ಟ್ಯಾಕಲ್ ಮಾಡೋದು ಇವ್ರನ್ನ ಸ್ವಲ್ಪ ಕಷ್ಟದ ಪರಿಸ್ಥಿತಿ. ತೂಕದ ವ್ಯಕ್ತಿ ಅಂಕವನ್ನು ಗಳಿಸಲೇಬೇಕಾದ ಒತ್ತಡ. ಬೋನಸ್ ಅನ್ನು ನೀಡಲಾಗ್ತಾ ಇದೆ. ಬೋನಸ್ ಸಿಕ್ಕಿದೆ ಕೂಡ. ಇಲ್ಲಿ ಡಿಫೆನ್ಸ್ಗೆ ಒತ್ತನ್ನು ಕೊಡ್ತಾ ಇದ್ದಾರೆ 2 ಆಟಗಾರರು ಮಾತ್ರ. ಮತ್ತೆ ವಿಶ್ವರಾಜ್ ಬಲಿಷ್ಠ ಆಟಗಾರನನ್ನು ಪ್ರಯೋಗಿಸ್ತಾ ಇದ್ದಾರೆ. ಯಾವ ರೀತಿಯ ಪ್ಲಾನ್ ಇದೆ ಕಾದು ನೋಡಬೇಕಿದೆ. ಬ್ಲಾಕ್ ಮಾಡುವ ಪ್ರಯತ್ನ ಏಕಾಂಗಿಯಾಗಿ ಕಷ್ಟ. ಶಕ್ತಿಯ ಜೊತೆಗೆ ಯುಕ್ತಿ ಕೂಡ ಬೇಕಾಗುತ್ತೆ. ಇಲ್ಲಿ ಯುಕ್ತಿ ಮಾತ್ರ ಬಳಕೆ ಆಯಿತು, ಶಕ್ತಿ ಆಗಲಿಲ್ಲ. ಶಕ್ತಿ ಪ್ರದರ್ಶನದಲ್ಲಿ ಯಶಸ್ಸನ್ನು ಕಾಣ್ತಿರುವುದು ವಿಶ್ವರಾಜ್. ಕಳೆದ ಊರಿಗೆ ಉಳಿದವನೇ ನಾಯಕ ಎಂಬಂತೆ ಕೊನೆಯ ಆಟಗಾರ ಮಿಡ್ಲೈನ್ ತಂಡದ ಪರವಾಗಿ ಬೋನಸ್ ಮಾಡುವ ಪ್ರಯತ್ನವನ್ನು ಮಾಡಿದ್ದಾರೆ. ಚೈನ್ ಟ್ಯಾಕಲ್ ಮುಖಾಂತರ ರೈಟ್ ಜಾಗದಿಂದ ಟ್ಯಾಕಲ್ ಬರ್ತಾ ಇದೆ. ಯಶಸ್ವಿ ಟ್ಯಾಕಲ್ ನೊಂದಿಗೆ ಆಲ್ಔಟ್ನ ಪಾಯಿಂಟ್ಸ್ ಅನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. ಮೊಟ್ಟ ಮೊದಲ ಬಾರಿಗೆ ಜೆಕೆ ಅಕಾಡೆಮಿ ತಂಡ ಈ ಪಂದ್ಯದಲ್ಲಿ ಮುನ್ನಡೆಯನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. 20-17 3 ಅಂಕಗಳ ಅಂತರದ ಮುನ್ನಡೆ ಇದೀಗ ಜೆಕೆ ಅಕಾಡೆಮಿ ತಂಡಕ್ಕೆ. ಬದಲಾವಣೆಯನ್ನು ಕೂಡ ಮಾಡ್ಕೊಳ್ತಾ ಇದ್ರೆ ಮಿಡ್ಲೈನ್ ಅಕಾಡೆಮಿ ತಂಡ. ಒಂದು ಬದಲಾವಣೆ ಪಂದ್ಯವನ್ನು ಬದಲಾಯಿಸಬಲ್ಲದ ಕಾದು ನೋಡಬೇಕಾಗಿದೆ 3 ಅಂಕಗಳ ಅಂತರದಲ್ಲಿ. Girls match, Alvas versus Bangalore Urban. Both the team please get ready. ಕೌಶಿಕ್ ಮತ್ತೊಮ್ಮೆ ಬಹಳಷ್ಟು ಸಮಯ ರೈಡ್ ಮಾಡದೆ ಹೊರಗಡೆ ಉಳಿದಿದ್ರು. ಒಂದಷ್ಟು ಗ್ಯಾಪ್ ತೆಗೆದುಕೊಂಡು ಇದೀಗ ಮತ್ತೆ ವಾಪಸ್ ಆಗಿದ್ದಾರೆ. ಗರಂ ಗರಂ ಬಜ್ಜಿ ತೊಗೊಂಬನ್ನಿ, ಹೋಗಿ ಹೋಗಿ ಬರೋ ತೊಗೊಂಡ್ಬ ತಿನ್ನೋಣ, ಬೆಳೆ ಆಗ್ತಾ ಇದೆ. ಬೋನಸ್ ಅಂಕದ ಸಂಪಾದನೆ ಇದೀಗ 2 ಅಂಕಗಳ ಅಂತರ ಆಗ್ತಾ ಇದೆ. 20-18 ಮತ್ತೆ ಸ್ಕೋರ್ ಹತ್ತಿರದಲ್ಲೇ ಸಾಗ್ತಾ ಇದೆ. ಒಂದು ರೋಚಕ ಪಂದ್ಯ ನಮಗೆ ಸಿಗೋದ್ರಲ್ಲಿ ಅನುಮಾನ ಇಲ್ಲ. ಮತ್ತೆ ವಿಶ್ವರಾಜ್ ಕಿಕ್ ಮಾಡುವ ಪ್ರಯತ್ನ. ಸ್ಕಾರ್ಪಿಯನ್ ಕಿಕ್ ಬಳಸ್ತೇನೆ ಅಂತಾರೆ. ಕಬಡ್ಡಿಯ ಹಲವಾರು ಸ್ಕಿಲ್ಗಳ ನಂಬರ್ 21 ಚೈನ್ ಟ್ಯಾಕಲ್ ನ ಪ್ರಯತ್ನ. ಓಹೋ, ಡುಬ್ಕಿ ಪ್ರಯತ್ನ ಯಶಸ್ವಿಯಾಗಿತ್ತು, ಆದ್ರೆ ಮಿಡ್ ಲೈನ್ ಕ್ರಾಸ್ ಆಗೋಕೆ ಸಾಧ್ಯವಾಗಿಲ್ಲ. ಲೆಫ್ಟ್ ಕಾರ್ನರ್ ಜಾಗದಿಂದ ಒಂದು ಅದ್ಭುತವಾದಂತಹ ಚೈನ್ ಟ್ಯಾಕಲ್. ಫುಲ್ ಟಾಪ್ ರೈಡರ್ ವಿಶ್ವಾನ ಅಳವಾಸಲ್ಲಿ. ಮತ್ತೆ ಅಂಕಗಳ ಅಂತರ 4. ಮೊದಲು ಅಳವಾಸಲ್ಲಿ ಇದ್ದ ಜೆಕೆ ಅಕಾಡೆಮಿ ಮುನ್ನಡೆಯಲ್ಲಿ. ಅಂತವ್ರು ಒಬ್ರು ರೈಡ್ ಇಟ್ಕೊಂಡ್ ಬಿಡೋದು ನೋಡಿ ಟೀಮಲ್ಲಿ ಕಂಟಿನ್ಯೂಸ್ ಆಗಿ. ಕೌಶಿಕ್ ಮತ್ತೊಮ್ಮೆ ಸ್ಪೀಡ್ ಇರೋ ಇಬ್ರು ರೈಡ್ 5 ಜನ ಆಟಗಾರರು ನಡೆದು ಬೋನಸ್ ಲೈನ್ ಆಫ್ ಆಗಿದೆ. ಡಿಫೆನ್ಸ್ ಇದು ಕಾಣ್ತಾ ಇದೆ, ವೀಕ್ ಆಗಿರೋ ಹಾಗೆ ಕಾಣ್ತಾ ಇದೆ ಮಿಡ್ ಲೈನ್ ಅಕಾಡೆಮಿಯಲ್ಲಿ. ಆರಂಭಿಕ ಹಂತದಲ್ಲಿ ಬಂದಂತ ಟ್ಯಾಕಲ್ಗಳು ದ್ವಿತೀಯಾರ್ಧದಲ್ಲಿ ಕಾಣ್ತಾ ಇದೆ. ಹೊರಗೆ ಇವರು ಸೋತರ, ಆಲ್ರೆಡಿ ಸೋತಾರಲ್ಲ ಒಂದು ಮಿಡ್ ಲೈನ್. ಸ್ವಲ್ಪ ಮಟ್ಟಿಗೆ ತಮ್ಮ ಫುಟ್ ವರ್ಕ್ ಅನ್ನು ಬದಲಾಯಿಸಿಕೊಂಡ್ರು ವಿಶ್ವರಾಜ್. ಎದುರಾಳಿ ತಂಡದ ಡಿಫೆನ್ಸ್ ಅನ್ನ ಛಿದ್ರಗೊಳಿಸುವಲ್ಲಿ ಯಶಸ್ವಿ. ಇಲ್ಲೊಂದು ಡೈವಿಂಗ್ ಹ್ಯಾಂಡ್ ಟಚ್ ನ ಪ್ರಯತ್ನ. ಮತ್ತೆ ಒಳ್ಳೆ ಡಿಫೆನ್ಸ್ ನೋಡ್ತಾ ಇದ್ದೇವೆ ಈ ಬಾರಿ ಜೆಕೆ ಅಕಾಡೆಮಿ ತಂಡದಿಂದ.
ಅವನೇ ಹೋಗಿದ್ದ ಮೇಸ್ತ್ರಿ? ಹಾಂ ಮಾಡು ಇಲ್ಲವೇ ಮಡಿ. ಅಂಕವಿಲ್ಲದೆ ವಾಪಸ್ ಬರುವ ಅವಕಾಶ ಇಲ್ಲ, ಬೋನಸ್ನ ಅವಕಾಶ ಇಲ್ಲ. ಟಚ್ ಪಾಯಿಂಟ್ ಅನ್ನೇ ಪಡೆಯಲೇಬೇಕಾದ ಒತ್ತಡದಲ್ಲಿ ವೈಭವ್ ಕಿಕ್ ಮಾಡುವ ಪ್ರಯತ್ನಕ್ಕೆ ಸರಿಯಾಗಿ ಟ್ಯಾಕಲ್ ಬಂದಿದೆ. ಕರೆಕ್ಟ್ ಆದಂತ ಟೈಮಿಂಗ್. ಡ್ಯಾಶ್ ಮಾಡುವ ಪ್ರಯತ್ನದಲ್ಲಿ ಯಶಸ್ಸು. ಜರ್ಸಿ ನಂಬರ್ ಬಲಿಷ್ಠತೆಯನ್ನು ಮತ್ತೆ ತೋರ್ಪಡಿಸಿದ್ದಾರೆ. ಇಲ್ಲೂ ಕೂಡ ಡೂ ಆರ್ ಡೈರೆಕ್ಟ್ ಒತ್ತಡವನ್ನು ನಿಭಾಯಿಸಕ್ಕೆ ತಾಳಿಕರಿಗೆ ಸಾಧ್ಯವಿಲ್ಲ. ಎರಡು ತಂಡದಲ್ಲಿ ಕೂಡ ಡಿಫೆನ್ಸ್ ಬಲಿಷ್ಠವಾಗ್ತಾ ಇದೆ. ಮತ್ತೊಮ್ಮೆ ಬೋನಸ್ ನಡುವೆ ಪಂದ್ಯ ಸಾಗ್ತಾ ಇದೆ. ಬಲಿಷ್ಠ ಡಿಫೆನ್ಸ್ ನ ಮಧ್ಯೆ ಪಾಯಿಂಟ್ ತರುವ ರೈಡರ್ ಯಾರು ಅನ್ನುವ ಪ್ರಶ್ನೆಗೆ ಉತ್ತರವನ್ನು ನೀಡಬೇಕಿದೆ ರೈಡರ್ಗಳು. ಮತ್ತೆ ವೈಭವ್ ಕಳೆದ ರೈಡ್ನಲ್ಲಿ ವೈಫಲ್ಯವನ್ನು ಕಂಡರೂ ಕೂಡ ಮತ್ತೆ ರೈಡ್ನ ಪ್ರದರ್ಶನ. ಈ ಬಾರಿ ಎಚ್ಚರಿಕೆಯ ಹೆಜ್ಜೆಗಳನ್ನು ಇಡ್ತಾ ಇದ್ದಾರೆ. 4 ಅಂಕಗಳ ಅಂತರದ ಮುನ್ನ ಕಾಪಾಡಿಕೊಳ್ಳುವ ತವಕ ಇದೀಗ ಜೆಕೆ ಅಕಾಡೆಮಿ ತಂಡಕ್ಕೆ. ಬಹುತೇಕ 6 ನಿಮಿಷ ಆಟದ ಬಾಕಿ ಇದೆ. ಈ ಸಂದರ್ಭದಲ್ಲಿ ಪಂದ್ಯದ ವೇಗ ಮತ್ತಷ್ಟು ಬದಲಾಗುವಂತಹ ಸಾಧ್ಯತೆ ಇರುತ್ತೆ. ಸ್ಟ್ರಾಟಜಿಗಳನ್ನು ಮಾಡಬೇಕಾಗುತ್ತೆ. ಸ್ಟ್ರಾಟಜಿ ಯಶಸ್ಸನ್ನು ಕೂಡ ಯಶಸ್ಸು ಅನ್ನೋದನ್ನ ಕಾದು ನೋಡಬೇಕು. ಸಮಯವನ್ನು ವ್ಯರ್ಥ ಮಾಡುವ ಸ್ಟ್ರಾಟಜಿಗೆ ಮುಂದಾಗ್ತಾ ಇದೆ ಜೆಕೆ ಅಕಾಡೆಮಿ ತಂಡ. 4 ಅಂಕಗಳ ಅಂತರವನ್ನ 5.5 ನಿಮಿಷಗಳ ಕಾಲ ಕಾಪಾಡಿಕೊಳ್ಳಬೇಕಾಗಿದೆ ಗೆಲುವಿಗಾಗಿ. ಅಫಿಷಿಯಲ್ ಸ್ಟಾರ್ಟ್ ಮಾಡಬೇಕು. 2 ಮಿನಿಟ್ಸ್ ಅಷ್ಟೇ ಅಫಿಷಿಯಲ್ ಟೈಮ್ ಔಟು. ಬೇರೆ ಯಾರನ್ನ ಚೇಂಜ್ ಮಾಡಕ್ಕೆ ಹೇಳಿ. ಥರ್ಡ್ ರೈಟ್ ಡೂ ಆರ್ ಡೈರೆಕ್ಟ್ ನಲ್ಲಿ ಮತ್ತೆ ವೈಭವ್. ಕೊನೆಯ 5 ನಿಮಿಷಗಳು ಮಾತ್ರ. 4 ಅಂಕ ನಂತರ ಕಾಪಾಡಿಕೊಳ್ಬೇಕಾಗಿದೆ. ಹತ್ರ ಆರೆ ಎಂಥ ವಿಪರ್ಯಾಸ. ವೈಭವ್ ಅದನ್ನು ಕಳೆದುಕೊಂಡ್ರು. ಡೂ ಆರ್ ಡೈ ಜರ್ಸಿ ನಂಬರ್ 21. ಪಂದ್ಯದ ಮೊದಲ ಡೂ ಆರ್ ಡೈ ರೈಡ್ ನಲ್ಲಿ ಸೂಪರ್ ರೈಡ್ ಮಾಡಿದಂತ ಆಟಗಾರ. ಡಿಫೆನ್ಸ್ ಸ್ವಲ್ಪ ಕನ್ಫ್ಯೂಷನ್ ಅಲ್ಲಿ ಇತ್ತು. ಪಾಯಿಂಟ್ ಪ್ರಯತ್ನ ಮಿಸ್ ಆಯಿತು. ಅಂಕವನ್ನು ಪಡೆಯಲೇಬೇಕಾದ ಒತ್ತಡದ ನಡುವೆ ಇಲ್ಲಿ ಡಿಫೆನ್ಸ್ ಎರಡು ಅಂಕಗಳ ಅಂತರ ಇದೀಗ. 23-21 ಬೋನಸ್ ಮಾಡುವ ಪ್ರಯತ್ನ. ಜರ್ಸಿ ನಂಬರ್ 5 ಬೇಗದ ದಾಳಿಕಾರ. ನಮ್ಮ ತಂಡಕ್ಕೆ ಆಪತ್ ಬಾಂಧವಾದಂತಹ ಆಟಗಾರ ಕೂಡ. ಲೀಡ್ ಹೆಚ್ಚಿದ್ದಂತ ಸಂದರ್ಭದಲ್ಲಿ ಮತ್ತೊಂದು ಟ್ಯಾಕಲ್. ಕೊನೆ ಟೈಮ್ ಇಲ್ಲ. ಆಳ್ವಾಸ್ ಹಾಗೂ ಬ್ಯಾಂಗ್ಳೂರ್ ಅರ್ಬನ್. ಅಯ್ಯಪ್ಪ ದವನಾಡೋ ನಾಲ್ಕು. ಪ್ರದೀಪ್ ಸರ್ ಕುಮಾರ್
ಮೂರುವರೆ ನಿಮಿಷಗಳ ಆಟ ಬಾಕಿ ಇದೆ. 3 ಅಂಕಗಳ ಅಂತರದ ಮುನ್ನಡೆ ಜೆಕೆ ಅಕಾಡೆಮಿ ತಂಡಕ್ಕೆ. ಬೋನಸ್ ಇಡ್ತಾನೆ ನೋಡಿ, ಈಗ ಬೋನಸ್ ಇಡ್ತಾನೆ ನೋಡು. ವಿಶ್ವರಾಜ್ ಮತ್ತೊಮ್ಮೆ ಪಂದ್ಯದ ವೇಗವನ್ನ ಕಡಿಮೆ ಮಾಡ್ತಾ ಇದ್ದಾರೆ. 3 ಅಂಕಗಳ ಅಂತರವನ್ನ ಕಾಪಾಡಿಕೊಳ್ಳುವ ತವಕ. ಮತ್ತೊಂದು ಮಿಸ್ಟೇಕ್ ಇಲ್ಲಿ ರೈಟ್ ಕಾರ್ನರ್ ಜಾಗದಿಂದ ಪ್ರಮುಖ ಆಟಗಾರ ಮಿಸ್ಟೇಕ್ ಮಾಡ್ತಾ ಇದ್ದಾರೆ. ಸಿಗಲ್ಲ ಹೈಟ್ ಅವನೇ ಪುಟ. ಇಲ್ಲೊಂದು ಮಿಸ್ಟೇಕ್. ಬೋನಸ್ ಪ್ಲಸ್ 1 ಅಂಕ. 2 ಅಂಕಗಳ ಸಂಪಾದನೆಯೊಂದಿಗೆ ಮಿಡ್ ಲೈನ್ ಅಕಾಡೆಮಿ ಮತ್ತೆ ಅಂಕಗಳ ಅಂತರಕ್ಕೆ ಬರ್ತಾ ಇದೆ. ಸರ್ ಅಲ್ಲಿ LED ಮೇಲೆ ಕೈ ತೆಗಿರಿ. LED ಗೆ ಟಚ್ ಆಗಿ ನಿಂತಿರೋರು ದೂರ ನಿಲ್ಲಿ ದಯವಿಟ್ಟು ನೋಡಿ. ಬಹಳ ಹೊತ್ತಿಂದ ರಿಕ್ವೆಸ್ಟ್ ಮಾಡ್ತಾ ಇದೀವಿ, ಆದ್ರೂ ಕೂಡ ನೀವು ಬಂದು ಟಚ್ ಮಾಡ್ತಾನೆ ಇದ್ದೀರಾ. ಸ್ವಲ್ಪ ದೂರ ಕೂತ್ಕೊಳ್ಳಿ, ಪಂದ್ಯ ನಡೆಯೋದಕ್ಕೆ ತೊಂದರೆ ಆಗುತ್ತೆ. ನೋಡಿ, ಪಂದ್ಯ ಮುಕ್ತವಾಗಿದೆ. ಕಣ 2ರಲ್ಲಿ ಭಾಗದ ಪಂದ್ಯ. ಸುಮ್ಮನೆ ಬ್ರೋ, LED ಕಡೆ ಆಗ್ತದೆ. ದೂರ ನಿಲ್ಲಿ ಸರ್, ಅಲ್ಲಿ ಅಕ್ಕಪಕ್ಕ ಇರೋರಲ್ಲ ಒಂದು ಸ್ವಲ್ಪ ದೂರ ನಿಲ್ಲಿ ಸರ್ ದಯವಿಟ್ಟು. 3 ಕ್ವಾರ್ಟರ್ ಫೈನಲ್ ಮ್ಯಾಚ್. ಹೇಳ್ತಾ ಇದ್ರು ಅಲ್ಲೇ ನಿಂತಿದ್ರೆ ನೋಡಿ, ಬ್ಲೂ ಟಿ ಶರ್ಟ್ ಹಾಕೊಂಡಿದ್ದೀರಾ ಸರ್. ಅವ್ರಿಗೆ ಹೇಳಪ್ಪ, ಅವ್ರಿಗೆ ಹೇಳು, ಅವ್ರಿಗೆ ನಿಮ್ಗೆ ಹೇಳ್ತಾರೆ ಸರ್, ಬನ್ನಿ ಪಕ್ಕಕ್ಕೆ. ಲಾಸ್ಟ್ ಅಂಡ್ ಫೈನಲ್ ದೂರ ನಿಂತ್ಕೊಳ್ಳಿ ಸರ್. NUSC ಹರಿಯಾಣ ವರ್ಸಸ್ TMC. Both the team captain, please send your team immediately. ನಮ್ಮ ಇನ್ನೋರ್ವ ದಾನಿಗಳಾದ ಗಣೇಶ್ DJ ಕೂತಿ ಪ್ರಿಯಾಪಟ್ನ ಇವರು ನಿವೃತ್ತ ಉಪ ತಹಸೀಲ್ದಾರರು ಹಾಗೂ ಒಕ್ಕಲಿಗ ವರ್ತಕರ ಸಂಘದ ಕಾರ್ಯದರ್ಶಿಗಳು ಕೂಡ ಆಗಿದ್ದಾರೆ. ಇವರಿಗೆ ಒಕ್ಕಲಿಗ ಯುವ ವೇದಿಕೆಯ ಸದಸ್ಯರುಗಳು ದಯವಿಟ್ಟು ಅಂಕಣಕ್ಕೆ ಹೋಗಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ಉಪಾಧ್ಯಕ್ಷರಾದ ಪೃಥ್ವಿ ಹಾಗೂ ನತೀಶ್ ಮಂದಣ್ಣನವರು ಇಪ್ಪತ್ತೇಳು 24 3 ಅಂಕಗಳ ಅಂತರ. 2 ನಿಮಿಷಗಳ ಆಟ ಬಾಕಿ, 2 ಸೆಕೆಂಡ್ ಕಡಿಮೆ. ಫೋಟೋಗ್ರಾಫರ್ ಅಲ್ಲಿ ಒಕ್ಕಲಿಗ ವರ್ತಕ ಸಂಘದ ಕಾರ್ಯದರ್ಶಿಗಳು ಪ್ರಿಯಾಪಟ್ನ ಹಾಗೂ ನಿವೃತ್ತ ಉಪ ತಹಸೀಲ್ದಾರಾದಂಥ ಗಣೇಶ್ DJ ಲಾಸ್ಟ್ 2 ಮಿನಿಟ್ಸ್ 2 ಪ್ರಿಯಾಪಟ್ನ ಬಾಕಿ ಇದೆ. ದೇವರು ಕೂಡ ಈ ಕ್ರೀಡಾಕೂಟಕ್ಕೆ ತನು ಮನ ಧನ ಸಹಾಯ ಮಾಡುವುದರ ಮುಖಾಂತರ ಈ ಕ್ರೀಡಾಕೂಟ ಯಶಸ್ವಿಯಾಗಲು ಸಹಕರಿಸಿದ್ದಾರೆ. ಇವರಿಗೂ ಒಕ್ಕಲಿಗ ಯುವ ವೇದಿಕೆಯ ವತಿಯಿಂದ ಅನಂತ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇವೆ. ಜಸ್ಟ್ ಮಿಸ್ ಆಯ್ತು. 2ಕ್ಕಿಂತ ಹೆಚ್ಚು ಪಾಯಿಂಟ್ ಬರುವಂತ ಎಲ್ಲ ಸಾಧ್ಯತೆ ಇತ್ತು, ಜಸ್ಟ್ ಮಿಸ್ ಆಗಿದೆ. 28. ಹಾಗೆಯೇ ಮುಂದಿನ ಸನ್ಮಾನ ನತೀಶ್ ಮಂದಣ್ಣ ಹಾಗೂ ಪೃಥ್ವಿ ಗೌಡಳ್ಳಿ ಅವರು ಕೂಡ Turn right. Do a directly wipe out. Last 1 minute to go. Both the team captains. Last 1 minute to go. 28-25.
ಇನ್ ಫೇವರ್ ಆಫ್ JK ಅಕಾಡೆಮಿ. ಸಂಪೂರ್ಣ ಸಮಯವನ್ನು ಬಳಸುವ ಆಲೋಚನೆಯಲ್ಲಿ ವೈಭವ್. ಒಮ್ಮೆ ಬರ್ತಾನೆ ನೋಡಿ ಚಾರ್ಜಾಗಿ ಅಜಾಮ್ ತಗೋಬೇಕು. ಒಮ್ಮೆ ಬರ್ತಾನೆ ನೋಡಿ ಹೊಡಿ ಸಬಾ. ಸ್ಕೋರ್ ನಿಲ್ಲಿಸಿ, ಟೈಮ್ ನಿಲ್ಲಿಸಿ, ಟೈಮ್ ನಿಲ್ಲಿಸಿ, ಟೈಮ್ ನಿಲ್ಲಿಸಿ. ಇಪ್ಪತ್ತೆಂಟು 27. ಇಪ್ಪತ್ತೆಂಟು 27. ಕರೆಕ್ಟಾಗೈತೆ ಅದು, ಕರೆಕ್ಟಾಗೈತೆ ಆ್ಯಕ್ಚುಲಿ. ಇನ್ನ ಹಂಗೆ ನೋಡಿದ್ರೆ 3 ಸೆಕೆಂಡ್ ಹೋಗೈತೆ ಅದು. ವಿನ್ನರ್ ಹಾಕು. 2 ನಂಬರು